ರೋಡ್ ಶೋ ಮೂಲಕ ಸಿಟಿ ರವಿ ಅವರು ತಮ್ಮ ನಿವಾಸಕ್ಕೆ ಆಗಮಿಸಿರೋದು 2 ಗಂಟೆ ಮೆರವಣಿಗೆಯ ಮೂಲಕ ಕಾರ್ಯಕರ್ತರು ಕರೆತಂದಿದ್ದಾರೆ. ಮಧ್ಯರಾತ್ರಿ 3,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭವ್ಯ ಸ್ವಾಗತವನ್ನ ಕೋರಿದ್ದಾರೆ. ಸಿಟಿ ರವಿ ಅವರಿಗೆ ಆರತಿ ಎತ್ತಿ ಬರಮಾಡಿಕೊಂಡಿದ್ದಾರೆ ಸಿಟಿ ರವಿ ಅವರ ತಾಯಿ ಹಾಗೂ ಅವರ ಪತ್ನಿ. ಮತ್ತೊಂದು ಕಡೆ ಸಿಟಿ ರವಿ ಅವರು ಸೇರಿದಂತಹ ಅಸಂಖ್ಯಾತ ಕಾರ್ಯಕರ್ತರ ಮುಂದೆ ಕಣ್ಣೀರಿಟ್ಟು ಮಾತಾಡಿದ್ದಾರೆ. ನನ್ನ ಕಷ್ಟದ ಜೊತೆಗೆ ನೀವಿದ್ದೀರಾ, ನಿಮ್ಮ ಕಷ್ಟದ ಜೊತೆಗೆ ನಾನು ಇರ್ತೀನಿ. ರಾತ್ರಿ 1 ಗಂಟೆಗೆ ನಿಮ್ಮನ್ನ ನೋಡಿದ್ರೆ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ನಮ್ಮನ್ನ ಹೆದರಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ರಾಜ್ಯದ ಉದ್ದಗಲಕ್ಕೂ ನಮ್ಮವರು ಧೈರ್ಯ ತುಂಬಿದ್ದಾರೆ. ಯಡಿಯೂರಪ್ಪನವರು ಹೆದರಬೇಡ ಅಂತ ವಿಶ್ವಾಸವನ್ನ ತುಂಬಿದ್ರು. ಕಾರ್ಯಕರ್ತರ ಮುಂದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಈ ರೀತಿ ಭಾವುಕರಾಗಿ ಮಾತಾಡಿದರು. ಒಡ ಹುಟ್ಟಿದ ಅಣ್ತಂದಿರು ತೋರಿಸೋದಕ್ಕಿಂತ, ತಾಯಿ ತನ್ನ ಮಕ್ಕಳಿಗೆ ತೋರಿಸೋದಕ್ಕಿಂತ ದೊಡ್ಡ ಪ್ರೀತಿಯನ್ನ ನಮ್ಮ ಜಿಲ್ಲೆಯ ಜನ, ರಾಜ್ಯದ ಜನ, ನಮ್ಮ ಕಾರ್ಯಕರ್ತರು ಎಲ್ಲರೂ ತೋರಿಸಿದ್ದಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ನೋಡಿದಿರಿ, ಜಿಲ್ಲೆನಲ್ಲಿ ಮೊದಲನೇ ಬಾರಿಗೆ ಬಿಜೆಪಿಯಿಂದ ನಾವು 3 ಜನ ಗೆದ್ದಾಗ ಅವತ್ತೇ ಸಂಕಲ್ಪ ಮಾಡಿದ್ವಿ, ನಮ್ಮ ಜಿಲ್ಲೆ ಒಳಗೆ ಭೀತಿ ರಾಜಕಾರಣ ನಡಿಬಾರ್ದು, ಪ್ರೀತಿ ರಾಜಕಾರಣ ನಡಿಬೇಕು ಅಂತ ಹೇಳಿ. ನಮ್ಮ ಕಡೆಯಿಂದ ತಪ್ಪಾಗಬಾರ್ದು, ನಮ್ಮಿಂದ ಆದ್ರೆ ಒಳ್ಳೆ ಕೆಲಸ ಆಗಬೇಕು ಅಂತ ಅನ್ಕೊಂಡು ರಾಜಕಾರಣ ಮಾಡಿದ್ವಿ. ನಮ್ಗೆ ಓಟ್ ಹಾಕದೇ ಇರಲಿ, ಆದರೆ ರವಿ ನಮ್ಮನೆ ಹಾಳು ಮಾಡ್ದ ಅಂತ ದೂರಕ್ಕೆ ನಾವು ಯಾರಿಗೂ ಅವಕಾಶ ಕೊಡಲಿಲ್ಲ. ಬಿಜೆಪಿಯಿಂದ ನಮ್ಮನೆ ಹಾಳಾಯ್ತು ಅಂತ ದೂರಕ್ಕೆ ನಾವು ಅವಕಾಶ ಕೊಡಲಿಲ್ಲ. ಆ ಪ್ರೀತಿ ರಾಜಕಾರಣ ಮಾಡಿದ್ವಿ. ಆದರೂ ನನ್ನನ್ನು ಕೊಲೆಗಾರ ಅಂದರು, ನನ್ನನ್ನು ಕುಡ್ಕ ಅಂದರು. ನಾನು ಅವಾಗ ಒಂದೇ ಮಾತು ಹೇಳಿದ್ದು, ನನ್ನ ಹತ್ರದಿಂದ ನೋಡಿರೋರಿಗೆ, ನನ್ನ ಜಿಲ್ಲೆ ಜನರಿಗೆ ನಾನೇನು ಅಂತ ಗೊತ್ತು ಅನ್ನೋ ಮಾತನ್ನು ಹೇಳಿದ್ದೆ. ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸಿಟಿ ರವಿ ಸ್ವಕ್ಷೇತ್ರಕ್ಕೆ ಆಗಮಿಸಿದರು. ತವರೂರಾದಂತಹ ಚಿಕ್ಕಮಗಳೂರಿಗೆ ಬಿಜೆಪಿಯ ಎಂಎಲ್ಸಿ ಭರ್ಜರಿ ಎಂಟ್ರಿ ಕೊಟ್ಟರು. ಹೂವಿನ ಅಭಿಷೇಕ, ಸಿಟಿ ರವಿಗೆ ಹೂವಿನ ಅಭಿಷೇಕ. ಎತ್ತ ನೋಡಿದ್ರು ಕಿಕ್ಕಿರಿದು ಸೇರಿರುವ ಕಾರ್ಯಕರ್ತರು, ಕಣ್ಣು ಹಾಯಿಸಿದಲೆಲ್ಲ ಕೇಸರಿ ಧ್ವಜ. ಇನ್ನೊಂದೆಡೆ ಪಟಾಕಿ ಸಿಡಿದು ಭರ್ಜರಿಯಾಗಿ ವೆಲ್ಕಮ್ ಮಾಡುತ್ತಿರುವ ಯುವ ಪಡೆ. ಕಾರು ಹಾಗೂ ಬೈಕ್ ರ್ಯಾಲಿ ಮೂಲಕ ಅಭಿಮಾನಿಗಳ ಸಂಭ್ರಮ. ತವರೂರಲ್ಲಿ ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್. ಚಿಕ್ಕಮಗಳೂರಿಗೆ ಬಿಜೆಪಿ ಎಂಎಲ್ಸಿ ಭರ್ಜರಿ ಎಂಟ್ರಿ.
ರಾಜ್ಯ ರಾಜಕೀಯದಲ್ಲಿ ಸಿಟಿ ರವಿ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಅಶ್ಲೀಲವಾಗಿ ನಿಂದಿಸಿದ ಆರೋಪದಲ್ಲಿ ಕಾಕಿ ವಶದಲ್ಲಿದ್ರು. ಸದ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಡ್ತಿದ್ದಂತೆ ಬಿಜೆಪಿ ಕಟ್ಟಾಳು ತವರೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟ ಸಿಟಿ ರವಿಗೆ ಗ್ರಾಂಡ್ ವೆಲ್ಕಮ್ ನೀಡಲಾಗಿದೆ. ಜೆಸಿಪಿಯಲ್ಲಿ ಹೂವಿನ ಸುರಿಮಳೆ ಮಾಡುವುದರ ಜೊತೆಗೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಡೋಲು ವಾದ್ಯಗಳ ಸದ್ದು ಅಭಿಮಾನಿಗಳಿಗೆ ಹುಮ್ಮಸ್ಸು ಹೆಚ್ಚಿಸಿತು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಜಯಘೋಷ ಕೂಗಿದ ಕಾರ್ಯಕರ್ತರು ಸಿಟಿ ರವಿಯನ್ನು ಅಭಿನಂದಿಸಿದ್ರು. ಕೆಲ ನಿಮಿಷ ಕಾರ್ನ ರೂಫ್ನಲ್ಲಿ ನಿಂತುಕೊಂಡ ಸಿಟಿ ರವಿ ಜನರ ನಡುವೆ ಕೈ ಬೀಸಿದ್ರು. ಚಿಕ್ಕಮಗಳೂರಿಗೂ ತೆರಳುವ ಮುನ್ನ ಹಾಸನಕ್ಕೂ ಸಿಟಿ ರವಿ ಭೇಟಿ ನೀಡಿದ್ರು. ನಗರದ ಎನ್ಆರ್ ಸರ್ಕಲ್ ಬಳಿ ಡೋಲು ವಾದ್ಯದೊಂದಿಗೆ ಬಿಜೆಪಿ ಎಂಎಲ್ಸಿಗೆ ಸ್ವಾಗತ ಕೋರಲಾಯಿತು. ಕೆಲ ಹೊತ್ತು ಅಭಿಮಾನಿಗಳ ಜೊತೆ ಸಿಟಿ ರವಿ ಮಾತುಕತೆ ನಡೆಸಿದ್ರು. ಒಟ್ನಲ್ಲಿ ಈ ಗ್ರಾಂಡ್ ವೆಲ್ಕಮ್ ನ ನೋಡಿದ್ರೆ ಅಶ್ಲೀಲ ನಿಂದನೆ ಆರೋಪ, ಕಾಕಿ ಟಾರ್ಚರ್, ಬೆಳಗಾವಿ ಹೈಡ್ರಾಮಾ, ಸಿಟಿ ರವಿ ಇಮೇಜ್ ನ ಮತ್ತೆ ಹೆಚ್ಚಿಸಿ ಬಿಡ್ತಾ ಅಂತ ಚಿಕ್ಕಮಗಳೂರಲ್ಲಿ ಚರ್ಚೆ ಶುರುವಾಗಿರೋದಂತೂ ಸುಳ್ಳಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸಿಟಿ ರವಿ ಸ್ವಕ್ಷೇತ್ರಕ್ಕೆ ಆಗಮಿಸಿದರು. ತವರೂರಾದಂತಹ ಚಿಕ್ಕಮಗಳೂರಿಗೆ ಬಿಜೆಪಿಯ ಎಂಎಲ್ಸಿ ಭರ್ಜರಿ ಎಂಟ್ರಿ ಕೊಟ್ಟರು. ಹೂವಿನ ಅಭಿಷೇಕ, ಸಿಟಿ ರವಿಗೆ ಹೂವಿನ ಅಭಿಷೇಕ. ಎತ್ತ ನೋಡಿದ್ರು ಕಿಕ್ಕಿರಿದು ಸೇರಿರುವ ಕಾರ್ಯಕರ್ತರು. ಕಣ್ಣು ಹಾಯಿಸಿದಲೆಲ್ಲ ಕೇಸರಿ ಧ್ವಜ. ಇನ್ನೊಂದೆಡೆ ಪಟಾಕಿ ಸಿಡಿದು ಭರ್ಜರಿಯಾಗಿ ವೆಲ್ಕಮ್ ಮಾಡುತ್ತಿರುವ ಯುವ ಪಡೆ. ಕಾರು ಹಾಗೂ ಬೈಕ್ ರ್ಯಾಲಿ ಮೂಲಕ ಅಭಿಮಾನಿಗಳ ಸಂಭ್ರಮ. ತವರೂರಲ್ಲಿ ಸಿಟಿ ರವಿಗೆ ಗ್ರಾಂಡ್ ವೆಲ್ಕಮ್. ಚಿಕ್ಕಮಗಳೂರಿಗೆ ಬಿಜೆಪಿ ಎಂಎಲ್ಸಿ ಭರ್ಜರಿ ಎಂಟ್ರಿ. ರಾಜ್ಯ ರಾಜಕೀಯದಲ್ಲಿ ಸಿಟಿ ರವಿ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಅಶ್ಲೀಲವಾಗಿ ನಿಂದಿಸಿದ ಆರೋಪದಲ್ಲಿ ಕಾಕಿ ವಶದಲ್ಲಿದ್ರು. ಸದ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಡ್ತಿದ್ದಂತೆ ಬಿಜೆಪಿ ಕಟ್ಟಾಳು ತವರೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟ ಸಿಟಿ ರವಿಗೆ ಗ್ರಾಂಡ್ ವೆಲ್ಕಮ್ ನೀಡಲಾಗಿದೆ. ಜೆಸಿಪಿಯಲ್ಲಿ ಹೂವಿನ ಸುರಿಮಳೆ ಮಾಡುವುದರ ಜೊತೆಗೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಡೋಲು ವಾದ್ಯಗಳ ಸದ್ದು ಅಭಿಮಾನಿಗಳಿಗೆ ಹುಮ್ಮಸ್ಸು ಹೆಚ್ಚಿಸಿತು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಜಯಘೋಷ ಕೂಗಿದ ಕಾರ್ಯಕರ್ತರು ಸಿಟಿ ರವಿಯನ್ನು ಅಭಿನಂದಿಸಿದ್ರು. ಕೆಲ ನಿಮಿಷ ಕಾರ್ನ ರೂಫ್ನಲ್ಲಿ ನಿಂತುಕೊಂಡ ಸಿಟಿ ರವಿ ಜನರ ನಡುವೆ ಕೈ ಬೀಸಿದ್ರು. ಚಿಕ್ಕಮಗಳೂರಿಗೂ ತೆರಳುವ ಮುನ್ನ ಹಾಸನಕ್ಕೂ ಸಿಟಿ ರವಿ ಭೇಟಿ ನೀಡಿದ್ರು. ನಗರದ ಎನ್ಆರ್ ಸರ್ಕಲ್ ಬಳಿ ಡೋಲು ವಾದ್ಯದೊಂದಿಗೆ ಬಿಜೆಪಿ ಎಂಎಲ್ಸಿಗೆ ಸ್ವಾಗತ ಕೋರಲಾಯಿತು. ಕೆಲ ಹೊತ್ತು ಅಭಿಮಾನಿಗಳ ಜೊತೆ ಸಿಟಿ ರವಿ ಮಾತುಕತೆ ನಡೆಸಿದ್ರು. ಒಟ್ನಲ್ಲಿ ಈ ಗ್ರಾಂಡ್ ವೆಲ್ಕಮ್ ನ ನೋಡಿದ್ರೆ ಅಶ್ಲೀಲ ನಿಂದನೆ ಆರೋಪ, ಕಾಕಿ ಟಾರ್ಚರ್, ಬೆಳಗಾವಿ ಹೈಡ್ರಾಮಾ, ಸಿಟಿ ರವಿ ಇಮೇಜ್ ನ ಮತ್ತೆ ಹೆಚ್ಚಿಸಿ ಬಿಡ್ತಾ ಅಂತ ಚಿಕ್ಕಮಗಳೂರಲ್ಲಿ ಚರ್ಚೆ ಶುರುವಾಗಿರೋದಂತೂ ಸುಳ್ಳಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.